ಜೀವನದಲ್ಲಿ ಹೊಸದನ್ನ ಮತ್ತು ಸಂತೋಷವನ್ನು ಹುಡುಕುವ ಕಲೆಯ ಬಗ್ಗೆ ನೋಡೋಣ. ಕೆಲಸಗಳನ್ನ ಪೂರೈಸ್ತೀರಿ, ನಂತರ ಸ್ವಲ್ಪ ಅನ್ಕೊಂಡಿರೋದು ಆಯ್ತು ಅಂದ್ರೆ ಸಮಾಧಾನ, ಆಗಿಲ್ಲ ಅಂದ್ರೆ ದುಃಖ. ವ್ಯತ್ಯಾಸ ನೋಡಿ ಹೇಗಿದೆ. ಕೆಲಸ ಪೂರ್ತಿಯಾಗಿ ಆದರೆ ಸಂತೋಷ, ಆಗದೇ ಇದ್ರೆ ನಿರಾಶೆ ಮತ್ತು ದುಃಖ. ಅದಕ್ಕೆ ಮಹಾನ್ ಮುನಿಗಳು ಎಲ್ಲ ಹೇಳ್ಬಿಟ್ರು, ಆಸೆಯೇ ದುಃಖದ ಮೂಲ. ಆಸೆಯನ್ನ ಹೆಂಗೆ ನಮ್ಮ ಆಧೀನದಲ್ಲಿ ಇಟ್ಟುಕೊಳ್ಳುವಿಕೆ ಅನ್ನೋದನ್ನು ನೋಡೋಣ. ಯಾವ ತರ ಆಸೆ ಬಂತು, ನನಗಿದು ಬೇಕು ಅಂತ ಬಂತು. ಸಪೋಸ್ ಇದು ನನಗೆ ಬೇಕು, ಈ ಆಸೆ ನನಗೆ ಬೇಕು ಅಂತ ಬಂದಾಗ ಇದನ್ನ ಸಿಕ್ಕಾಗ ಆನಂದ, ಸಿಗದೇ ಇದ್ದಾಗ ದುಃಖ. ಅಂದ್ರೆ ಇದನ್ನ ಸಮಾನಗೊಳಿಸೋದು. ನನಗೆ ಇದು ಬಂದರೂ ಅಷ್ಟೇ, ಬರೆದಿದ್ರು ಅಷ್ಟೇ, ಒಂದು ಮಟೀರಿಯಲ್ ವಸ್ತು ನನಗೆ ಸಿಕ್ಕರೂ ಅಷ್ಟೇ, ಸಿಗದಿದ್ರು ಅಷ್ಟೇ ಅಂದಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆ ಬ್ಯಾಲೆನ್ಸ್ ಆಗುವ ಸ್ಥಿತಿಯನ್ನ ಯಾವ ತರ ನಾವು ಸರಿಗೊಳಿಸ್ಬೇಕಲ್ಲ. ಏನಾದ್ರೂ ಓಕೆ, ಸೋ ವಾಟ್, ಏನಪ್ಪ ಈಗ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬೇಕಲ್ಲ. ಜ್ಞಾನ ಭಂಡಾರ ನಿಮ್ಮಲ್ಲಿ ಓಪನ್ ಆದಾಗ ಜ್ಞಾನಿಗಳೇ ನೀವು ಆಗೋದು. ಅಜ್ಞಾನ ಕತ್ತಲು ಹೇಗೆ ಆವರಿಸುತ್ತೆ ಅಂದ್ರೆ, ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಜ್ಞಾನದ ಶಬ್ದಗಳು, ಕೋಶಗಳು, ತಿಳುವಳಿಕೆಯ ಮಟ್ಟವನ್ನ ಮೀರ್ಬೇಕು. ಆಗ ನಿಮ್ಮಲ್ಲಿ ಸಮಾಧಾನ ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ನಿಮ್ಮ ಒಳ ಅಂತರ್ಯದಲ್ಲಿ ಆ ವ್ಯಕ್ತಿಗಳ ಜೊತೆ ಸಮಾಲೋಚನೆ ಮಾಡಬೇಕೋ ಬೇಡೋ ಅನ್ನೋ ವಿಚಾರಗಳು ಇರುತ್ತೆ ಹಿಮ್ಮುಖದಲ್ಲಿ. ಈ ವ್ಯಕ್ತಿ ನನಗಾಗಲ್ಲ ಅಂದಾಗ ಅಲ್ಲಿ ಸುಮ್ಮನೆ ಮುಖಚರ್ಯೆಗೋಸ್ಕರ ವಿಶ್ ಮಾಡ್ತೀರಿ. ಒಳಗಡೆ ಇದೆ, ಆದ್ರೆ ಹೋಗಿರ್ತೀರಿ ಸಮಾರಂಭಕ್ಕೆ. ಇಲ್ಲಿ ದ್ವಂದ್ವ ಏರ್ಪಡುತ್ತೆ. ಏನು ದ್ವಂದ್ವ? ನಿಮ್ಮ ಒಳಗಡೆ ಇಟ್ಕೊಂಡಿದ್ದೀರಲ್ಲ ಭೂತಕಾಲದ ಮಟೀರಿಯಲ್, ಅದು ಆ ಕ್ಷಣವನ್ನು ತಿಂದಾಕುತ್ತೆ. ಸಂತೋಷವಾಗಿರಕ್ ಬಿಡೋದೇ ಇಲ್ಲ. ಅದು ಹಳೆದನ್ನೆಲ್ಲ ಕೆದಕಿ ಹಾಕುತ್ತೆ. ನೋಡಿ, ಈ ತರ ಘಟನೆ ಹಿಂಗೆ ಅಂತ ಹೇಳುತ್ತೆ. ಅದು ಮರೆಯೋ ಸ್ಥಿತಿ ಇದೆಯಲ್ಲ, ಅದನ್ನ ಆಪರೇಟ್ ಬಂದ್ ಮಾಡಲ್ಲ, ಅದು ಎಚ್ಚರಗೊಳಿಸುತ್ತೆ. ನೋಡು 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 ಅಂತ. ಇದು ಒಂದು ಸ್ಥಿತಿ. ಇಲ್ಲಿ ಕೂಡ ಅತೃಪ್ತ, ಅಸಮಾಧಾನ ಒಂದು ಏರ್ಪಡಿಕೆ ಆಯ್ತು. ಒಂದು ಘಟನೆ. ಸಭೆ ಸಮಾರಂಭಕ್ಕೆ ಹೋಗಿ ಬಂದ್ಮೇಲೆ ಒಂದು ಅತೃಪ್ತಿನೇ. ಯಾರೋ ದಿಢೀರ್ ನಿಮ್ಗೆ ಕಂಡಾಗೆಲ್ಲ ನಮಸ್ತೆ ನಮಸ್ತೆ ಹೇಳುವಂತವ್ರು ಈಗ ಹೇಳ್ತಾ ಇಲ್ಲ ಅಂದಾಗ ಅದು ಒಂದು ನೋವಿನ ವಿಚಾರ. ಅಂದ್ರೆ ಬೇರೆಯವರು ನಿನಗೆ ನಮಸ್ಕಾರ ಹೇಳಿದಾಗ ಸಂತೋಷ. ಇದು ನೋಡಿ ಎಂತ ಕಾರ್ಯ ಇದು. ಇದು ಎಷ್ಟು ಅಸಮಾಧಾನಗೊಳಿಸ್ತಾ ಇದೆ ಹೇಳಿ. ಇದು ಎಲ್ಲವನ್ನ ಮೀರ್ತಕ್ಕಂಥದ್ದು ಜ್ಞಾನ ಭಂಡಾರ, ಜ್ಞಾನಿಗಳ ಒಡನಾಟ, ಜ್ಞಾನಿಗಳ ಸಂಘ. ಹೇಗಪ್ಪ ಅದು ಅಂದ್ರೆ ಚಿಂತನೆಗೊಳಪಡ್ಬೇಕು. ಒಳ ಮನಸ್ಸು ಏನ್ ಚಿಂತನೆ? ಜ್ಞಾನದ ಚಿಂತನೆ. ಯಾವ ತರ ಜ್ಞಾನ? ನನ್ನಲ್ಲಿ ನಾನು ಇದೀನೋ ಇಲ್ಲೋ ಅಂತ ನೋಡ್ಕೊಳ್ಳಿ ಫಸ್ಟ್. ಎಲ್ಲರಿಗೂ ಅನ್ವಯವಾಗುವಂತ ಸಬ್ಜೆಕ್ಟ್ ಇದು. ನನ್ನಲ್ಲಿ ನಾನು ಯಾವ ತರ? ಈಗ ನಾನು ಶಾಂತವಾಗಿ ನಿಶ್ಚಿಂತನಾಗಿದ್ದೀನೋ ಇಲ್ಲೋ ಗೊತ್ತಾಗುತ್ತೆ ಆಗ್ಲೇ ಒಳ ಮನಸ್ಸಿಗೆ. ಓ ಎಸ್, ಐ ಆಮ್ ಹ್ಯಾಪಿ ಆರ್ ಅನ್ಹ್ಯಾಪಿ ಫೀಲ್ ಆಗುತ್ತೆ. ಅನ್ಹ್ಯಾಪಿ ಅಂದ್ರೆ ಸೊ ಸಮಥಿಂಗ್ ದೇರ್, ಏನೋ ಮಟೀರಿಯಲ್ ಸ್ಟಿಕ್ಕಿನ ಒತ್ತಡಗಳು ಒಳಗಡೆ ಕೂತಿದೆ ಅಂತ ಅರ್ಥ. ಸೊ ಹ್ಯಾಪಿ ಫೀಲ್, ನಾನು ಅನ್ಕೊಂಡಿರೋದು ಸಿಕ್ಕಿದೆ, ನಾನು ಲಿಮಿಟ್ ಅಲ್ಲಿ ಏನು ತೊಂದರೆ ಇತ್ತೋ ಅದೆಲ್ಲ ಬಗೆಹರಿದಿದೆ. ಸೊ ದಟ್ಸ್ ಫೀಲ್ ಗುಡ್, ಅಷ್ಟೇ ಸಮಾಧಾನ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರೂ ಕಾಲಗಳ ಮಿತಿಯಲ್ಲಿ ನಿನ್ನನ್ನ ನೀನು ನಿಯಂತ್ರಿಸಿಕೊಳ್ಳೋದು. ನಿನ್ನನ್ನ ನೀನು ಯಾವ ತರ ಆನಂದದ ಸ್ಥಿತಿಯಲ್ಲಿರುವುದು. ಯಾವ ತರ ಆನಂದ ಸ್ಥಿತಿ? ಅದು ಉದ್ಭವ ಆಗೋದಾದ್ರೆ ಎಲ್ಲಿ? ನೀವು ಎಲ್ಲಾ ಮಟೀರಿಯಲ್ಗಳ ಸ್ಥಿತಿ ಸಿಕ್ಕಾಗ ಆನಂದ, ಸ್ವಲ್ಪ ಕ್ಷಣ ಮುಗಿದ ಮೇಲೆ ಹೋಯ್ತು. ಕೆಲವೊಬ್ರು ಮದುವೆ ಆದ ತಕ್ಷಣ ಆನಂದ, ಆಮೇಲೆ ಹೋಯ್ತು.
ಆ ಥರ. ಈಗ ಯಾವಾಗಲೂ ಆನಂದವಾಗಿರೋ ಸ್ಥಿತಿಯನ್ನು ನೀವು ನೋಡ್ಬೇಕಲ್ಲ. ಈ ಸಂಸಾರದಲ್ಲಿ ಇದ್ಕೊಂಡು ಸದ್ಗತಿ ಸನ್ಮಾರ್ಗ ಹೋಗೋ ಸ್ಥಿತಿ ಇದೆಯಲ್ಲ, ಅದು ಎಲ್ಲಿ ಸಿಗುತ್ತೆ ಅಂದ್ರೆ, ನೀವು 1000 ಜಪ ಮಾಡಿದಾಗ, ಜಪಮಾಲೆ ತಗೊಂಡು ಆ ಒಂದು ಏಕಾಗ್ರತೆಯಿಂದ ಮಂತ್ರ ಜಪ ಮಾಡಿದಾಗ, ಒಂದನೇದು. ಎರಡನೇದು, ನಿಮ್ಮ ಉಸಿರನ್ನ ನೀವು ಗಮನಿಸ್ತಾ ಸುಮ್ಮನೆ ಆರಾಮಾಗಿ ಕೂತ್ಬಿಡೋದು, ಏನು ಮಾಡೋಂಗಿಲ್ಲ. ಅಲ್ಲಿ ಯಾವ ವಿಚಾರಗಳಿಗೂ ಆಸ್ಪದ ಕೊಡಂಗಿಲ್ಲ. ಆಲೋಚನೆಗಳು ಬಂದ್ರೆ ಉಸಿರಾಟದ ಕಡೆ ಗಮನ ಕೊಡೋದು, ಅದು ಒಂದು ಸ್ಥಿತಿ, ಎರಡನೇ ಸ್ಥಿತಿ. ಮೂರನೇದು, ನಿಮ್ಮ ಒಳಗಡೆ ಒಂದು ಆಜ್ಞಾಚಕ್ರ ಇದೆಯಲ್ವಾ, ಇಲ್ಲಿ ಈ ಆಜ್ಞಾಚಕ್ರದ ಒಂದು ಪಾಯಿಂಟ್ ಅನ್ನ, ಅಲ್ಲಿ ಒಂದು ನಿಮ್ಗೆ ಇಷ್ಟವಾದ ದೇವರನ್ನ ಅಥವಾ ರೇಖಿ ಮಂತ್ರವನ್ನ ಅಥವಾ ಯಾವುದೋ ಒಂದು ಚಿತ್ರವನ್ನ ಅಲ್ಲಿ ಆಜ್ಞಾಚಕ್ರದಲ್ಲಿ ಹಾಕೊಂಡು ಜಪಿಸೋದು. ಒಳ ಮನಸ್ಸಿನಲ್ಲಿ ಬರೀ ನಿಮ್ಮ ಗಮನ ಮಾತ್ರ ಇಲ್ಲಿರ್ಬೇಕು, ಉಳಿದೆಲ್ಲ ಆಲೋಚನೆಗಳು ಕಟ್ಟಿಟ್. ಈ ತೆರನಾದ ಧ್ಯಾನ ಪದ್ಧತಿಯನ್ನ ಮಾಡ್ಕೊಂಡಾಗ ನಿಮ್ಮಲ್ಲಿ ಒಂದು ಶಕ್ತಿ ಜಾಗೃತ ಆಗುತ್ತೆ. ಯಾವ ಶಕ್ತಿ? ಸಮಾಧಾನ, ಟೆಲಿಪತಿ, ಇನ್ನೊಬ್ಬರ ಮನಸ್ಸಿನಲ್ಲಿರುವ ಸ್ಥಿತಿಯನ್ನ ಕಂಡುಹಿಡಿಯೋ ಸ್ಥಿತಿ ಏಕಾಗ್ರತೆಗೊಳ್ಳುತ್ತೆ. ಅದನ್ನೇ ನಾವು ಟೆಲಿಪತಿ ಅಂತ ಕರಿತೀವಿ. ಅದು ಒಂದ್ಸರಿ ಜಾಗೃತ ಆದ್ರೆ ಇನ್ನೊಬ್ರು ಮಾತಾಡೋದ್ ಬೇಕಿಲ್ಲ, ಸುಮ್ಮನೆ ಅವ್ರು ನೋಡಿದ್ರೆ ಸಾಕು, ಅವ್ರು ಏನಿದೆ ವಿಚಾರಗಳು ನಿಮಗೆ ಬಂದಾಗ್ಬಿಡುತ್ತೆ, ಗೊತ್ತೇ ಬಿಡುತ್ತೆ, ಬಂದ್ಬಿಡುತ್ತೆ ಅಲ್ಲಿ. ಇಂಥ ಒಂದು ಸ್ಥಿತಿಗಳನ್ನ, ಇವೆಲ್ಲವನ್ನ ರೂಢಿಸಿಕೊಳ್ಳೋದು ನಿಮ್ಮಗಳ ಆಯ್ಕೆ. ಧ್ಯಾನ ಪದ್ಧತಿ, ಮಂತ್ರ ಥೆರಪಿ ಮತ್ತು ಆಜ್ಞಾಚಕ್ರದಲ್ಲಿ ಒಂದು ಗಮನಿಸುವಿಕೆಯನ್ನು ಧ್ಯಾನಗೊಳಿಸುವಿಕೆ, ಇದೆಲ್ಲವನ್ನ ನೀವು ಕಲಿತಾಗ ಅಥವಾ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಇದನ್ನು ಕಲಿಸಿದಾಗ ನಿಮ್ಮಲ್ಲಿ ಒಂದು ಪರಿಪೂರ್ಣತೆಯ ಜ್ಞಾನ ಭಂಡಾರ ಓಪನ್ ಆಗುತ್ತೆ. ಈ ವಿಷಯವನ್ನ ನಿಮ್ಮ ಹತ್ತಿರದ ಎಲ್ಲ ವಾಟ್ಸಪ್ ಗ್ರೂಪ್ಗಳು ಮತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮ್ಗಳಿಗೆ ಶೇರ್ ಮಾಡಿ ಈ ಜ್ಞಾನ ಭಂಡಾರವನ್ನ ಮನೆ